ವೀಕ್ಷಕರೇ, ನಾವಿಲ್ಲಿ ಮತ್ತೊಂದು ಗಿಡದ ಮುಂದೆ ಬಂದಿದ್ದೀವಿ. ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೀವು ಗುರುತಿಸ್ಬೋದು, ಕರೆಕ್ಟಾಗಿ ನೋಡಿ. ಅಡುಗೆ ಮನೆಯಲ್ಲಿ ನಾವು ಸಾಧಾರಣವಾಗಿ ಯೂಸ್ ಮಾಡ್ತೀವಿ, ಆದರೆ ಇದು ಕಾಡಿನದು. ಗೊತ್ತಾಯ್ತಾ ಯಾವ ಗಿಡ ಅಂತೇಳಿ? ಪಲಾವಿಲೆ ದಾಲ್ಚಿನ್ನಿ ಅಂತ ನಾವೇನು ಕರಿತೀವಲ್ಲ, ಅದು ಕಾಡು ದಾಲ್ಚಿನ್ನಿ ಅಂತ ನೀವು ಇದನ್ನು ಕರಿಬೋದು. ಸಿನಿಮಾಮಮ್ ಸ್ಪೀಸೀಸಲ್ಲಿ ಬರುತ್ತೆ, ಜಿನಸ್ಸಲ್ಲಿ. ಬಟ್ ಇದು ಎಕ್ಸಾಕ್ಟಾಗಿ ಯಾವುದು ಅಂಥೇಳಿ ಅದರಲ್ಲೊಂದು 2-3 ಬರುತ್ತೆ. ಈ ಎಕ್ಸಾಕ್ಟಾಗಿ ಯಾವುದು ಅಂತೇಳ್ಬಿಟ್ಟು ಗೊತ್ತಿಲ್ಲ. ಬಟ್ ಕಾಡು ದಾಲ್ಚಿನ್ನಿ ಅಂತೂ ಹೌದು. ಈ ಒಂದು ಸ್ಪೀಸೀಸಲ್ಲಿ ಮಲಬಾತ್ರಮ್ಮು, ವೆರಮ್ಮು, ಈ ರೀತಿ ಬೇರೆ ಬೇರೆದು ಬರುತ್ತೆ. ಬಟ್ ಇದು ಎಕ್ಸಾಕ್ಟಾಗಿ ಯಾವುದು ಅಂಥೇಳಿ ನನಗೆ ಗೊತ್ತಿಲ್ಲ. ಆದರೆ ಕಾಡು ದಾಲ್ಚಿನ್ನಿ ಅಂಥೇಳಿ ನಾವು ಹೆಸರಿಸ್ಬೋದು. ಬಲಿತ ಎಲೆ ಏನಿರುತ್ತಲ್ಲ, ಇದನ್ನು ಅವನ್ನ ಹೀಗೆ ತೆಗೆದುಬಿಟ್ಟು ಸ್ಕ್ವೀಸ್ ಮಾಡೋದೈತಲ್ಲ, ಈ ರೀತಿ ಪೂರ್ತಿ ಪ್ರೆಸ್ ಮಾಡಿಬಿಟ್ಟು ಇದು ಸ್ಮೆಲ್ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರ. ಆ ಲೆವೆಲಿಗಿದೆ ಇದು. ಒಂದು ಈ ಹೂಗಳು ಇದನ್ನೆಲ್ಲ ನೋಡಿಬಿಟ್ಟು ನೀವು ಇದು ಎಕ್ಸಾಕ್ಟ್ ಸ್ಪೀಸೀಸ್ ಯಾವುದು ಅಂತ ಹೇಳ್ಬೋದು. ಬಟ್ ಇದು ದಾಲ್ಚಿನ್ನಿ ಕುಟುಂಬಕ್ಕೆ ಸೇರಿದಂತಹ ಒಂದು ಗಿಡ. ಇಲ್ಲಿ ಲೋಕಲಲ್ಲಿ ನಮ್ಮ ಒಂದು ತೀರ್ಥಹಳ್ಳಿ, ಆಗುಂಬೆ, ಶಿವಮೊಗ್ಗ ಈ ಭಾಗದಲ್ಲಿ ಕಣ್ಕುಳು ಮರ ಅಂತ ಇದನ್ನು ಕರೀತಾರೆ. ಕಣ್ಕುಳು ಮರ ಮೊದಲೆಲ್ಲ ಈ ಅರಣ್ಯ ಉತ್ಪನ್ನಗಳು ತೆಗಿತಾ ಇರಬೇಕಾದ್ರೆ ಇದೆಲ್ಲ ನಾರ್ಮಲಾಗಿ ಸೇರ್ತಾಯಿತ್ತು. ಈಗ ಸ್ವಲ್ಪ ಬ್ಯಾನ್ ಆಗಿರೋದ್ರಿಂದ ಹೀಗೆ ಉಳ್ಕೊಂಡಿದೆ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಇದು ಹೊಸ ಎಲೆಗಳು. ಇದು ನಿಮ್ಮ ಒಂದು ಬಲಿತಂತಹ ಎಲೆಗಳು. ಇದರಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ, ಈ ಭಾಗದಲ್ಲಿ ಇದರ ಒಂದು ಈ ಒಣಗಿದ ಎಲೆ ಏನಿದೆ ಅದನ್ನು ನಿಮಗೆ ಈ ನಿಮ್ಮ ಜೇನಿನ ಮೇಣ ಏನಿರುತ್ತೆ ಅದ್ರ ಜೊತೆ ಒಂದು ಚೆನ್ನಾಗಿ ಮಿಕ್ಸಪ್ ಮಾಡಿಬಿಟ್ಟು ಯಾವುದೋ ಒಂದು ಕಬ್ಬಿಣದ ಡಬ್ಬಿನೋ ಮಡಿಕೆನೋ ಅದರ ಎಲ್ಲೋ ಒಂದು ಚೆನ್ನಾಗಿ ಅಡಿಯಲ್ಲಿ ಹಚ್ಚಿಬಿಟ್ರೆ ನಿಮಗೆ ಈ ಜೇನುಗಳು ಅಲ್ಲಿ ಬಂದುಬಿಟ್ಟು ಗೂಡು ಕಟ್ಟುತ್ತವೆ ಅಂತ ಹೇಳಿಬಿಟ್ಟು ಒಂದು ಮಾತಿದೆ. ಖಂಡಿತವಾಗ್ಲೂ ಕಟ್ತವೆ. ಅಷ್ಟು ಸುಮಧುರ, ಅಂದರೆ ಸುವಾಸನೆ ಭರಿತವಾದಂತಹ ಒಂದು, ಅಂದರೆ ಏನಂತೀವಿ, ಸ್ಮೆಲ್, ಅರೋಮಾ ಅದರಿಂದ ಹೊರಡುತ್ತೆ. ಖಂಡಿತವಾಗ್ಲೂ ಅಲ್ಲಿ ಈ ಜೇನುಗಳು ಗೂಡು ಕಟ್ತವೆ. ಇದು ಮರ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ದಾಲ್ಚಿನ್ನಿ ಕುಟುಂಬಕ್ಕೆ ಸೇರಿದಂತಹ ಕಾಡು ದಾಲ್ಚಿನ್ನಿ ಮರ. ಎಕ್ಸಾಕ್ಟಾಗಿ ಹೆಸರು ನಾನು ಆಗಲೇ ಹೇಳಿದಂತೆ, ಹೂವು ಬಿಟ್ಟರೆ ಖಂಡಿತವಾಗ್ಲೂ ಇದ್ರ ಎಕ್ಸಾಕ್ಟ್ ಹೆಸರನ್ನ ಹೇಳ್ಬೋದು ಯಾವುದು ಅಂತ ಹೇಳ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲದೇ ಇರೋದ್ರಿಂದ ಜಸ್ಟ್ ಕಾಡು ದಾಲ್ಚಿನ್ನಿ ಅಂತ ಮಾತ್ರ ತಿಳ್ಕೊಳ್ಳಿ. ಧನ್ಯವಾದಗಳು.